77ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ ಹಿನ್ನೆಲೆ ಚಿಂತಾಮಣಿ ತಾಲೂಕು ಆಡಳಿತ ವತಿಯಿಂದ ಗಣರಾಜ್ಯೋತ್ಸವ ಸಂಭ್ರಮ ಧ್ವಜಾರೋಹಣ ನೆರವೇರಿಸಿದ ತಹಸೀಲ್ದಾರ್ ಸುದರ್ಶನ್ ಯಾದವ್. ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ನಡೆದ ಧ್ವಜಾರೋಹಣ, ಗಮನ ಸೆಳೆದ ಅಶ್ವಮೇಧ ಪಥ ಸಂಚಲನ, ನಗರದ ಎಲ್ಲ ಶಾಲಾ ಮಕ್ಕಳಿಂದ ಪಥ ಸಂಚಲನ, ಕಣ್ಮನ ಸೆಳೆದ ಮಕ್ಕಳ ಸ್ವತಂತ್ರ ಹೋರಾಟಗಾರರ ವೇಷಭೂಷಣ. ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗಿ. ಹಬ್ಬಗಳ ಆಚರಣಾ ಸಮಿತಿ ಚಿಂತಾಮಣಿ ತಾಲೂಕು ವತಿಯಿಂದ 77ನೇಯ ಗಣರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮಾರಂಭಕ್ಕೆ ಬಂದಿರುವ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ಈ ವೇದಿಕೆ ಮೇಲೆ ವರ್ಷ ನಾವು ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊತಾ ಬಂದಿದ್ದೀವಿ. ಇದೀಗ 77ನೇ ವರ್ಷದ ಒಂದು ಗಣರಾಜ್ಯೋತ್ಸವವನ್ನು ನಾವು ಈ ದಿನ ಆಚರಣೆ ಮಾಡಲಿಕ್ಕೆ ಬಂದಿದ್ದೀವಿ. ಆದರೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಇದರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗ್ತಾ ಇದೆ. ಆದರೆ ಎಷ್ಟು ಮಟ್ಟಿಗೆ ಗಣರಾಜ್ಯೋತ್ಸವದ ಏನು ಭಾವ ಇದೆ, ಗಣರಾಜ್ಯೋತ್ಸವದ ಅರ್ಥ ಇದೆ, ಗಣರಾಜ್ಯೋತ್ಸವದ ಒಂದು ಪ್ರಾಮುಖ್ಯತೆ ಇದೆ, ಇಲ್ಲಿ ಎಷ್ಟು ಮಟ್ಟಿಗೆ ಸಮಾಜದಲ್ಲಿ ಅರ್ಥಕೊಂಡಿದ್ದಾರೆ ಅನ್ನೋದು ನಾವಿನ್ನ ಅದರ ಬಗ್ಗೆ ತಿಳ್ಕೋಬೇಕಾಗಿದೆ. ಪ್ರತಿ ವರ್ಷ ಗಣರಾಜ್ಯೋತ್ಸವ ಅಂದರೆ ಒಂದು ರಜಾ ದಿನ, ಒಂದು ಸಿಹಿ ಕೊಡುವಂಥ ದಿನ, ಇಷ್ಟಕ್ಕೆ ಮಾತ್ರ ಸೀಮಿತವಾಗದೆ ಗಣರಾಜ್ಯೋತ್ಸವದ ಪ್ರಾಮುಖ್ಯತೆಯನ್ನು ಅರ್ಥಕೋಬೇಕು. ನಾನು ಈಗಾಗಲೇ ಪ್ರತಿ ಸಲ ಮಾತಾಡಬೇಕಾದ್ರೆ ಹೇಳಿದ್ದೀನಿ, ಗಣರಾಜ್ಯ ಅಂದರೆ ರಿಪಬ್ಲಿಕ್ ಅಂತ. ರಿಪಬ್ಲಿಕ್ ಅಂದರೆ ಆ ದೇಶದ ಅಥವಾ ಆ ರಾಷ್ಟ್ರದ ಯಾರು ಉನ್ನತ ಸ್ಥಾನದಲ್ಲಿ ಅವ್ರನ್ನ ಆಳುವಂಥ ಒಬ್ಬ ಅಧಿಕಾರಿ ಇರ್ತಾರೆ ಅಥವಾ ಒಬ್ಬ ನೇತಾರರು ಇರ್ತಾರೆ, ಅವ್ರನ್ನ ಅಲ್ಲಿನ ಪ್ರಜೆಗಳೇ ಆಯ್ಕೆ ಮಾಡಿಕೊಳ್ಳುವಂಥ ಪದ್ಧತಿಗೆ ನಾವು ಗಣರಾಜ್ಯ ಅಂತ ಕರಿತೀವಿ. ಗಣರಾಜ್ಯ ಅಂತ ಹೆಸರಿಟ್ಕೊಂಡ ತಕ್ಷಣ ಎಲ್ಲರೂ ಗಣರಾಜ್ಯವಾಗಿ ಏನು ಅಲ್ಲಿ ಗಣರಾಜ್ಯದ ವ್ಯವಸ್ಥೆ ಇರಬೇಕು, ಆ ವ್ಯವಸ್ಥೆಗೆ ಅನುಗುಣವಾಗಿ ನಡ್ಕೋತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 77 ವರ್ಷ ಆಯಿತು. 77 ವರ್ಷದ ಹಿಂದೆ ನಮ್ಮ ಜೊತೆನೇ ಸ್ವಾತಂತ್ರ್ಯ ಪಡ್ಕೊಂಡಂಥ ಅನೇಕ ದೇಶಗಳು ಇಂದು ಅರಾಜಕತೆಯಿಂದ ಕೂಡಿ ಅರಾಜಕತೆಯ ಕಡೆಗೆ ಸಾಗ್ತಾ ಇದೆ. ನಮ್ಮ ಜೊತೆನೇ ಸ್ವಾತಂತ್ರ್ಯವನ್ನು ಪಡ್ಕೊಂಡಂಥ ಪಾಕಿಸ್ತಾನದಲ್ಲಿ ಎಲ್ಲಿಲ್ಲದ ಅರಾಜಕತೆ ನಡೀತಾ ಇದೆ. ನಮ್ಮ ಜೊತೆನೇ ಸ್ವಾತಂತ್ರ್ಯವನ್ನು ಪಡ್ಕೊಂಡಂತಹ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಇದೆ. ನಮ್ಮ ಜೊತೆನೇ ಸ್ವಾತಂತ್ರ್ಯವನ್ನು ಪಡ್ಕೊಂಡಂತಹ ಶ್ರೀಲಂಕಾದವರು ಕೂಡ ಅರಾಜಕತೆ ಇದೆ. ನೇಪಾಳದಲ್ಲಿ ಅರಾಜಕತೆ ಇದೆ, ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ಇದೆ. ಆದರೆ ಭಾರತ ಮಾತ್ರ ಸದೃಢ ಗಣರಾಜ್ಯವಾಗಿ 77 ವರ್ಷಗಳನ್ನ ಪೂರೈಸಿ ಮುನ್ನುಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಗಣರಾಜ್ಯವನ್ನು ತಂದುಕೊಟ್ಟು ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿರುವಂಥ ನಮ್ಮ ಎಲ್ಲ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾವು ಈ ದಿನ ನೆನೆಸ್ಕೋಬೇಕು. ಅದೇ ರೀತಿ ಸ್ವಾತಂತ್ರ್ಯ ಬಂದ ನಂತರ ಕೂಡ ಅರಾಜಕತೆ, ಏನು ಭ್ರಷ್ಟಾಚಾರ, ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂಥ ವ್ಯವಸ್ಥೆ, ಅಶಾಂತಿ ಕಲಿಸುವಂಥ ಒಂದು ಏನು ಎಲಿಮೆಂಟ್ಸ್ ಇವೆ, ಇವೆಲ್ಲದನ್ನು ಕೂಡ ದೂರ ಇಟ್ಟು ಜನರಿಗೆ ಒಂದು ಸುವ್ಯವಸ್ಥಿತ ಆಡಳಿತವನ್ನು ಕೊಡುವಂಥ ಕಡೆಗೆ ನಮ್ಮ ಅನೇಕ ನಾಯಕರು ಕಾರ್ಯೋನ್ಮುಖವಾಗಿ ನಮಗೆ ದಾರಿದೀಪವಾಗಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. 1947ರಿಂದ 2026ರವರೆಗೆ ಈಗಿನ ಒಂದು ವರ್ಷದವರೆಗೆ ನಮ್ಮನ್ನು ಆಳಿರುವಂಥ ಪ್ರಧಾನಮಂತ್ರಿಗಳು